ವಾಯ್ಸ್ ಎ. ಈ ಸ್ಯಾಂಪಲ್ ವಾಯ್ಸ್ ಯಾವುದೇ ರೀತಿ ಎಡಿಟ್ ಮಾಡಿಲ್ಲ, ನಾರ್ಮಲ್ ಆಗಿದೆ. ವಾಯ್ಸ್ ಬಿ. ಈ ಸ್ಯಾಂಪಲ್ ವಾಯ್ಸ್ ಎಡಿಟ್ ಮಾಡಿರೋ ವಾಯ್ಸ್ ಇದು ಕೇಳಕ್ಕೆ ತುಂಬಾ ಕ್ಲಿಯರ್ ಅಂಡ್ ಕ್ರಿಪ್ಸ್ ಆಗಿದೆ. ಮತ್ತೆ ಈ ವಾಯ್ಸ್ ನ ಲೆಕ್ಸಿಸ್ ಆಡಿಯೋ ಎಡಿಟರ್ ನಲ್ಲಿ ಎಡಿಟ್ ಮಾಡಲಾಗಿದೆ. ಹಾಗೆ ಈ ವಿಡಿಯೋದಲ್ಲಿ ಲೆಕ್ಸಿಸ್ ಆಡಿಯೋ ಎಡಿಟರ್ ನ ಯೂಸ್ ಮಾಡ್ಕೊಂಡು ವಾಯ್ಸ್ ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಎಡಿಟ್ ಮಾಡಬೇಕು ಅಂತ ಫುಲ್ ಗೈಡ್ ನ ತಿಳಿಸ್ಕೊಡ್ತೇನೆ. ಅದು ಲೈವ್ ವಾಯ್ಸ್ ಎಡಿಟ್ ಮಾಡಿ ತೋರಿಸ್ತೇನೆ. ಫ್ರೆಂಡ್ಸ್, ಇಲ್ಲಿ ಲೆಕ್ಸಿಸ್ ಆಡಿಯೋ ಎಡಿಟರ್ ನ ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಲೆಕ್ಸಿಸ್ ಆಪ್ ನ ಓಪನ್ ಮಾಡಿ. ಹಾಗೆ ಇಲ್ಲಿ ಸ್ವಲ್ಪ ಪರ್ಮಿಷನ್ ನ ಅಲೋ ಮಾಡಿ. ಮತ್ತೆ ಇಲ್ಲಿ ಮೇಲ್ಗಡೆ ಓಪನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿರುವ ವಾಯ್ಸ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮೇಲ್ಗಡೆ ಪ್ಲಸ್ ಐಕನ್ ಕಾಣ್ತಿದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮ್ ವಾಯ್ಸ್ ಜೂಮ್ ಆಗುತ್ತೆ. ಮತ್ತೆ ಜೂಮ್ ತುಂಬಾ ಆದ್ರೆ ಮೈನಸ್ ಐಕನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನಿಮ್ಗೆ ಎಷ್ಟು ಜೂಮ್ ಬೇಕೋ ಅಷ್ಟು ಇಟ್ಕೊಂಡು ಇಲ್ಲಿ ನಿಮ್ ವಾಯ್ಸ್ ನಲ್ಲಿ ಎಲ್ಲಿ ಗ್ಯಾಪ್ಸ್ ಕಾಣುತ್ತೆ ಅದನ್ನ ರಿಮೂವ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಫಸ್ಟ್ ಲೈನ್ ಕಾಣುತ್ತೆ ಅಲ್ಲ, ಅದನ್ನ ಹಿಡ್ಕೊಂಡು ಎಲ್ಲಿ ಗ್ಯಾಪ್ ಕಾಣುತ್ತೆ ಅಲ್ಲಿಗೆ ಈ ರೀತಿ ತಗೊಂಡು ಬನ್ನಿ. ಮತ್ತೆ ಈ ಸೆಕೆಂಡ್ ಲೈನ್ ಇದೆಯಲ್ಲ, ಅದನ್ನ ಕೂಡ ಗ್ಯಾಪ್ ಎಲ್ಲಿ ಇದೆ ಅಲ್ಲಿಗೆ ತಗೊಂಡು ಬನ್ನಿ. ಹಾಗೆ ಇಲ್ಲಿ ಕ್ಲಿಕ್ ಮಾಡಿ ಕೇಳಬಹುದು, ಬಟ್ ಇಲ್ಲಿ ಯಾವುದೇ ರೀತಿ ವಾಯ್ಸ್ ಇಲ್ಲ. ಅದಕ್ಕಾಗಿ ಈ ಖಾಲಿ ಜಾಗ ರಿಮೂವ್ ಮಾಡೋಕೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಕಟ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಈ ಖಾಲಿ ಗ್ಯಾಪ್ ರಿಮೂವ್ ಆಗುತ್ತೆ. ಮತ್ತೆ ಎಲ್ಲಿ ಇದೇ ರೀತಿ ಗ್ಯಾಪ್ಸ್ ಇದೆ ಅಲ್ಲಿ ಫಸ್ಟ್ ಲೈನ್ ಮತ್ತೆ ಸೆಕೆಂಡ್ ಲೈನ್ ತಗೊಂಡು ಬಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕಟ್ ಮಾಡಿ. ಇದೇ ರೀತಿ ಸೇಮ್ ಪ್ರೊಸೆಸ್ ಮಾಡಿ ಎಲ್ಲಾ ಗ್ಯಾಪ್ಸ್ ನ ಕಟ್ ಮಾಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ವಾಯ್ಸ್ ನ ಕ್ಲಿಯರ್ ಆಗಿ ಮಾಡಬೇಕು. ಅದಕ್ಕಾಗಿ ಲೆಕ್ಸಿಸ್ ಆಡಿಯೋ ಎಡಿಟರ್ ಆಪ್ ನಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ ನ ಮಾಡಬೇಕಾಗುತ್ತೆ. ಇಲ್ಲಿ ಲೆಕ್ಸಿಸ್ ಆಪ್ ನಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡ್ಬೋದು ನಾಯ್ಸ್ ರಿಡಕ್ಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಇದರ ಹೆಸರಿನಿಂದ ಗೊತ್ತಾಗುತ್ತೆ ಇದು ಬ್ಯಾಕ್ ಗ್ರೌಂಡ್ ನಾಯ್ಸ್ ನ ರಿಮೂವ್ ಮಾಡೋದು ಅಂತ. ಇಲ್ಲಿ ಮೊದಲು ಥ್ರೆಶೋಲ್ಡ್ ಇದೆಯಲ್ಲ, ಅದನ್ನ ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ನಾಯ್ಸ್ ಕಡಿಮೆ ಆಗುತ್ತೆ. ಬಟ್ ಇದನ್ನ ತುಂಬಾ ಜಾಸ್ತಿ ಮಾಡೋದ್ರಿಂದ ನಿಮ್ಮ ವಾಯ್ಸ್ ಕೂಡ ಕಟ್ ಆಗುತ್ತೆ. ಅದಕ್ಕಾಗಿ ಇದನ್ನ 39 ಇಡಿ. ಮತ್ತೆ ಇಲ್ಲಿ ಯಾವುದೇ ರೀತಿ ಸೆಟ್ಟಿಂಗ್ಸ್ ನ ಟಚ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ ಸೆಟ್ಟಿಂಗ್ಸ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಕ್ವಿಲೈಸರ್ ಬಾರ್ ಆಂಪ್ಲಿಫೈಯರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟು ಬಾಟ್ಸ್ ಲೆಫ್ಟ್ ಸೈಡ್ ಇದಾವೆ ಅದರಿಂದ ಬೇಸ್ ನ ಮತ್ತೆ ರೈಟ್ ಸೈಡ್ ಇರೋ ಬಾಟ್ಸ್ ಇಂದ ಟ್ರಾವೆಲ್ ನ ಕಂಟ್ರೋಲ್ ಮಾಡಬಹುದು. ಹಾಗೆ ರೈಟ್ ಸೈಡ್ ಬಾಟ್ಸ್ ಜಾಸ್ತಿ ಮಾಡೋದ್ರಿಂದ ನಿಮ್ ವಾಯ್ಸ್ ಕ್ಲಿಯರ್ ಅಂಡ್ ಕ್ರಿಪ್ಸ್ ಆಗುತ್ತೆ. ಅದೇ ಲೆಫ್ಟ್ ಸೈಡ್ ಬಾಟ್ಸ್ ಜಾಸ್ತಿ ಮಾಡೋದ್ರಿಂದ ಅದೇ ಕ್ರಿಪ್ಸ್ ಕಮ್ಮಿ ಆಗುತ್ತೆ. ಅದಕ್ಕಾಗಿ ಇದನ್ನ ಬ್ಯಾಲೆನ್ಸ್ ಆಗಿ ಇಡಬೇಕು. ಇಲ್ಲಿ ಇದನ್ನ 10 ಇಡಿ. ಮತ್ತೆ ಇದರ ಸೈಡ್ ಇರೋದು 5 ಇಡಿ. ಹಾಗೆ ಲೆಫ್ಟ್ ಸೈಡ್ ಕೂಡ ಫಸ್ಟ್ ಲೈನ್ 10 ಇಡಿ. ಹಾಗೆ ಸೆಕೆಂಡ್ 5 ಇಡಿ. ಹಾಗೆ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡುವ ಮೊದಲು ಪ್ರಿವ್ಯೂ ಪ್ಲೇ ಮಾಡಿ ಕೇಳಬಹುದು. ಮತ್ತೆ ಅದು ಸರಿ ಅನ್ಸಿದ್ರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅಗೇನ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಆಪ್ಷನ್ ನಲ್ಲಿ ಚೇಂಜ್ ಸ್ಪೀಡ್. ಇಲ್ಲಿ ನಿಮ್ಮ ವಾಯ್ಸ್ ಸ್ಲೋ ಆಗಿದ್ರೆ ಸ್ಪೀಡ್ ಮಾಡಬಹುದು, ಇಲ್ಲಿ ಸ್ಪೀಡ್ ಇದ್ರೆ ಸ್ಲೋ ಮಾಡಬಹುದು. ಬಟ್ ನನ್ನ ವಾಯ್ಸ್ ಕರೆಕ್ಟ್ ಆಗಿದೆ, ಅದಕ್ಕೆ ಈ ಆಪ್ಷನ್ ಬೇಡ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಆಪ್ಷನ್ ನಲ್ಲಿ ಕೆಳಗಡೆ ಕನ್ವರ್ಟ್ ಸ್ಟೆರಿಯೋ ಬಾರ್ ಮೋನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟ್ ಇಂದ ಸೆಕೆಂಡ್ ಆಪ್ಷನ್ ಗೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಮತ್ತೆ ಕೊನೆಯದಾಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಎಫೆಕ್ಟ್ ಆಪ್ಷನ್ ಅಲ್ಲಿ ನಾರ್ಮಲೈಸ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮ್ಮ ವಾಯ್ಸ್ ನಾರ್ಮಲ್ ಆಗಿ ರಿಯಲಿಸ್ಟಿಕ್ ಆಗಿ ಕೇಳುತ್ತೆ, ಯಾವುದೇ ರೀತಿ ರೋಬೋಟಿಕ್ ಆಗಿ ಕೇಳೋದಿಲ್ಲ. ಫ್ರೆಂಡ್ಸ್, ಇಷ್ಟು ಸೆಟ್ಟಿಂಗ್ಸ್ ಮಾಡಿದ್ರೆ ನಿಮ್ಮ ವಾಯ್ಸ್ ಕ್ಲಿಯರ್ ಅಂಡ್ ಕ್ರಿಪ್ಸ್ ಆಗಿ ಕೇಳುತ್ತೆ. ಮತ್ತೆ ನಾನು ಕೂಡ ಇದೇ ರೀತಿ ಸೆಟ್ಟಿಂಗ್ಸ್ ನ ಯೂಸ್ ಮಾಡುತ್ತೇನೆ ವಾಯ್ಸ್ ಎಡಿಟಿಂಗ್ ಟೈಮ್ ನಲ್ಲಿ. ಮತ್ತೆ ಇಲ್ಲಿ ಮೇಲ್ಗಡೆ ಸೇವ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ ರಿಕಾರ್ಡ್ ನ ಸೇವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಈ ರಿಕಾರ್ಡ್ MP4 ನಲ್ಲಿ ಇರೋದ್ರಿಂದ ಇದು ಯಾವುದೇ ರೀತಿ ಸಾಫ್ಟ್ವೇರ್ ಅಂದ್ರೆ ಕೈನ್ ಮಾಸ್ಟರ್ ಅಂಡ್ ಕ್ಯಾಪ್ ಕಟ್ ನಲ್ಲಿ ಶೋ ಆಗೋದಿಲ್ಲ. ಅದಕ್ಕಾಗಿ ಇದನ್ನ ನಾವು MP3 ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಪ್ಲೇ ಸ್ಟೋರ್ ನಲ್ಲಿ MP3 ಕನ್ವರ್ಟರ್ ನ ಡೌನ್ಲೋಡ್ ಮಾಡ್ಕೊಂತೇನೆ. ನೀವು ಕೂಡ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಆ ಆಪ್ ನ ಓಪನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪರ್ಮಿಷನ್ ಗೆ ಅಲೋ ಕೊಡಿ. ಮತ್ತೆ ಇಲ್ಲಿ ನೋಡಬಹುದು ಕನ್ವರ್ಟ್ ಫೈಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ರಿಕಾರ್ಡ್ ಮಾಡಿರೋ ಆಡಿಯೋ ಫೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಇಲ್ಲಿ MP3 ಗೆ ಕನ್ವರ್ಟ್ ಮಾಡಿ. ಇಲ್ಲಿ ನೋಡಬಹುದು ಇದು MP3 ಗೆ ಕನ್ವರ್ಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಇಲ್ಲಿ ನೀವು ಯಾವ ಸಾಫ್ಟ್ವೇರ್ ನಲ್ಲಿ ವಿಡಿಯೋ ಎಡಿಟ್ ಮಾಡ್ತೀರಾ ಆ ಸಾಫ್ಟ್ವೇರ್ ನ ಓಪನ್ ಮಾಡಿ. ಅಲ್ಲಿ ಡೈರೆಕ್ಟ್ ಆಗಿ ನಿಮ್ ಆಡಿಯೋ ಫೈಲ್ ಸಿಗುತ್ತೆ. ಇಲ್ಲಿ ನೋಡಬಹುದು ಈ ರೀತಿ. ಓಕೆ ಫ್ರೆಂಡ್ಸ್, ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ಅನ್ಕೊಂತೇನೆ. ಮತ್ತೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಇಟ್ಕೊಳ್ಳಿ. ಮತ್ತೆ ಫ್ರೆಂಡ್ಸ್, ನಿಮ್ ವಿಡಿಯೋಸ್ಗೆ ವ್ಯೂಸ್ ಬರ್ತಿಲ್ವಾ? ಹಾಗೆ ನಿಮ್ ಚಾನೆಲ್ ಡೆಡ್ ಆಗಿದೆ ಅನ್ಸ್ತಿದ್ಯಾ? ಹಾಗಾದ್ರೆ ಈ ವಿಡಿಯೋ ನೋಡಿ ಅಲ್ಲಿ ಸಿಗೋಣ. ಟೇಕ್ ಕೇರ್.